ಇರಾನ್ ದಾಳಿಯಿಂದಾಗಿ ಅಮೆರಿಕ ತನ್ನ 650 ಸೈನಿಕರನ್ನ ಕಳ್ಕೊಂಡಿದೆ ಅಂತ ಇರಾನ್ ಹೇಳ್ತಾ ಇದೆ. ನಾವು ಹೊಡೆದಾಕಿದ್ದೀವಿ, ಅಮೆರಿಕದ 650 ಸೈನಿಕರನ್ನ ಹೊಡೆದಾಕಿದ್ದೀವಿ ಅಂತ ಇರಾನ್ ಹೇಳಿಕೊಂಡಿದೆ. IRGC ಹೇಳಿಕೆಯನ್ನ ಕೊಟ್ಟಿರೋದು. ಅಮೆರಿಕದ 650 ಸೈನಿಕರನ್ನ ಹತ್ಯೆ ಮಾಡಿರೋದಾಗಿ ಇರಾನ್ ಹೇಳಿದೆ. ಸೊ ಈಗ ಒಂದೊಂದೇ ಮಾಹಿತಿಗಳು ಬರ್ತಾ ಇದೆ. ಬಟ್ ಅಮೆರಿಕ ಹೇಳ್ಕೊಳ್ತಾ ಇರುವಂಥದ್ದು ಯಾವುದು ನಮ್ಮನ್ನು ಹೊಡೆದಾಕಿಲ್ಲ, ಏನೂ ಇಲ್ಲ ಅಂತ ಹೇಳಿ. ಬಟ್ ಈ ವಿಚಾರದಲ್ಲಿ ಈಗ ಯಾವುದು ಏನು ಎತ್ತ ಅಂತ ಒಂದು ಗೊತ್ತಾಗೋದಿಲ್ಲ. ಸೊ ಈಗ ಸದ್ಯಕ್ಕಂತೂ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಏನಿದೆ ಅದನ್ನು ಹೇಳ್ಕೊಳ್ತಾ ಇರೋದು ನಾವು 650 ಯೋಧರನ್ನು ಹೊಡೆದಿದ್ದೀವಿ ಅಂತೇಳಿ. ಇರಾನ್ ಬೆನ್ನಿಗೆ ನಿಂತಿದ್ದು ಲೆಬನಾನ್ಗೆ ಇಸ್ರೇಲ್ ತಕ್ಕ ಉತ್ತರವನ್ನು ಕೊಡ್ತಾ ಇದೆ. ಲೆಬನಾನ್ ಮೇಲೆ ದಾಳಿಯನ್ನ ಈಗ ಇಸ್ರೇಲ್ ಮುಂದುವರಿಸಿದೆ. ಹೆಜ್ಬುಲ್ಲಾ ಗುರಿಯಾಗಿಸಿ ಇಸ್ರೇಲ್ ವಾಯು ದಾಳಿಯನ್ನ ನಡೆಸಿದೆ. ಸೊ ಅವರು ಸಪೋರ್ಟ್ ಮಾಡಿಕೊಂಡಿದ್ರು. ದಕ್ಷಿಣ ಬೈರುತ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಸೊ ಇಸ್ರೇಲ್ ದಾಳಿಗೆ ಲೆಬನಾನ್ನಲ್ಲಿ 4 ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿಗಳು ಬರ್ತಾ ಇದೆ. ಲೆಬನಾನ್ನ ವಸತಿ ಕಟ್ಟಡದ ಮೇಲೆ ಅಟ್ಯಾಕ್ ಅನ್ನ ಮಾಡಿರೋದು. ಸೊ ಲೆಬನಾನ್ಗೆ ಶಸ್ತ್ರಾಸ್ತ್ರ ಸೈನ್ಯವನ್ನ ರವಾನಿಸಿದ್ದು ಸಿರಿಯಾ. ಇರಾನ್ ಬೆನ್ನಿಗೆ ನಿಂತಹ ಲೆಬನಾನ್ ಬೆನ್ನಿಗೆ ಸಿರಿಯಾ ನಿಂತ್ಕೊಂಡಿದೆ. ಲೆಬನಾನ್ನ ಹಿಜ್ಬುಲ್ಗೆ ಹೊಡೆದಾಕಬೇಕು ಅನ್ನುವಂಥದ್ದು ಇಸ್ರೇಲ್. ಈಗ ಅವ್ರನ್ನು ಹೊಡೆದಾಕುವಂತ ಕೆಲಸವನ್ನ ಇಸ್ರೇಲ್ನವ್ರು ಮಾಡ್ತಾರೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಾ ಹೋಗ್ಬಿಟ್ರೆ ಅವರು ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗುತ್ತೆ. ಲೆಬನಾನ್ನ ಪರಿಸ್ಥಿತಿ ಏನಾಗಿದೆ ಮತ್ತು ಜೊತೆಗೆ ಸಿರಿಯಾ ಕೂಡ ಈಗ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವರು ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ? ನೋಡಿ, ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ಇರಾನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥ ದೃಷ್ಟಿಯಿಂದ ಹೆಜ್ಬುಲ್ಲಾ ಈ ಒಂದು ಸಂಘರ್ಷದಲ್ಲಿ ಎಂಟ್ರಿಯನ್ನು ಕೊಡ್ತು. ಲೆಬನಾನ್ನಿಂದ ಇಸ್ರೇಲ್ನ ಮೇಲೆ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತು. ಯಾವಾಗ ಲೆಬನಾನ್ನಿಂದ ಹೆಜ್ಬುಲ್ಲಾ ಇಸ್ರೇಲ್ನ ಮೇಲೆ ದಾಳಿಯನ್ನು ನಡೆಸ್ತು, ಇದಕ್ಕೆ ಪ್ರತಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಕೂಡ ಇಸ್ರೇಲ್ ಮಾಡ್ತು. ಇಸ್ರೇಲ್ ನಿರಂತರವಾಗಿ ಲೆಬನಾನ್ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಈವರೆಗೂ 50ಕ್ಕಿಂತ ಹೆಚ್ಚು ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಹೆಜ್ಬುಲ್ಲಾ ನೆಟ್ವರ್ಕ್ಗಳಿರುವಂಥ ಸ್ಥಳಗಳು ಮತ್ತು ಪ್ರಮುಖ ಕಚೇರಿಗಳು ಅಥವಾ ಹೆಜ್ಬುಲ್ಲಾದ ಚಟುವಟಿಕೆಗಳು ನಡೆಯುವಂಥ ಪ್ರದೇಶಗಳೇನಿದ್ದಾವೆ ಇವುಗಳನ್ನು ಗುರಿಯಾಗಿಸ್ಕೊಂಡು ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಪ್ರತಿ ದಾಳಿ ನಡೆಸಬೇಕಾದಂಥ ಸಂದರ್ಭದಲ್ಲೂ ಕೂಡ ಬಹಿರಂಗವಾಗಿ ಇಸ್ರೇಲ್ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು, ಇಂಥ ಪ್ರದೇಶದಲ್ಲಿ ನಾವು ದಾಳಿಯನ್ನು ಮಾಡ್ತಾ ಇದ್ದೀವಿ, ನೀವು ಅಂದರೆ ಅಲ್ಲಿರುವಂಥ ಸಾರ್ವಜನಿಕರು ಸಹಕರಿಸಬೇಕು ಮತ್ತು ಆ ಜಾಗವನ್ನು ಖಾಲಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡ್ತಾ ಇದೆ. ಸೊ ಈ ಸೂಚನೆಗಳ ನಡುವೆಯೂ ಈಗ ನಿರಂತರವಾದಂಥ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇದಕ್ಕೆ ಪ್ರತಿಯಾಗಿ ಹೆಜ್ಬುಲ್ಲಾ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಈಗ ಮುಖ್ಯವಾಗಿ ಲೆಬನಾನ್ಗೆ ಈ ಒಂದು ಹೆಜ್ಬುಲ್ಲಾ ಸಂಘಟನೆ ಬೆಂಬಲವಾಗಿ ನಿಂತ್ಕೊಂಡ್ರೆ ಲೆಬನಾನ್ ಸಿರಿಯಾ ಬೆಂಬಲವಾಗಿ ನಿಂತ್ಕೊಂಡಿರುವಂಥದ್ದು. ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ಲೆಬನಾನ್ ಮೂಲಕ ಹೆಜ್ಬುಲ್ಲಾಗೆ ತಲುಪಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಆ ಮೂಲಕ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡೋ ಮೂಲಕ ಇರಾನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಒಂದು ಉದ್ದೇಶ ಬಹಳ ಸ್ಪಷ್ಟವಾಗಿರುವಂಥದ್ದು, ಇಸ್ರೇಲ್ ಮೇಲೆ ಯಾವುದೇ ದಾಳಿಗಳಾಗದೇ ಇದ್ದಂಥ ಸಂದರ್ಭದಲ್ಲಿ ಇಸ್ರೇಲ್ ಬಹಳ ಫೋಕಸಿವ್ ಆಗಿ ಇರಾನ್ನ ಮೇಲೆ ದಾಳಿಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇದರಿಂದ ದೊಡ್ಡ ಡ್ಯಾಮೇಜ್ ಇರಾನ್ಗೆ ಆಗುತ್ತೆ. ಸೊ ಹೀಗಾಗಿ ಇಸ್ರೇಲ್ಗೆ ಎಲ್ಲ ಕಡೆಯಿಂದಲೂ ಕೂಡ ದಾಳಿಗಳನ್ನು ಆರಂಭಿಸಿದ್ರೆ ಆಗಷ್ಟೇ ಇಸ್ರೇಲ್ ಎಲ್ಲ ಕಡೆಗೂ ಕೂಡ ಫೋಕಸ್ ಮಾಡಬೇಕಾಗುತ್ತೆ. ಇರಾನ್ನ ಮೇಲೆ ದಾಳಿ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ ಅನ್ನುವಂಥ ದೃಷ್ಟಿಯಿಂದ ಈಗ ಹೆಜ್ಬುಲ್ಲಾ ಕೂಡ ಎಂಟ್ರಿ ಆಗಿರುವಂಥದ್ದು. ಭವಿಷ್ಯದಲ್ಲಿ ಹೌತಿ ಮತ್ತೆ ಬೇರೆ ಬೇರೆ ಸಂಘಟನೆಗಳು ಕೂಡ ಅಲ್ಲಿದ್ದಾವೆ, ಅವುಗಳು ಕೂಡ ಈ ಒಂದು ಸಂಘರ್ಷದಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಶಬೀರ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಈ ಲೆಬನಾನ್ ವಿಚಾರದಲ್ಲಿ ಒಂದಿಷ್ಟು ಬಂದೇ ಬರುತ್ತೆ. ಯಾಕೆ ಅಂತ ಲೆಬನಾನಿಗೆ ಇನ್ನೊಂದು ರೀತಿಯಾದಂಥ ಕೋಪನೂ ಇದೆ. ಗಡಾಫಿ ವಿಚಾರದಲ್ಲಿ, ಗಡಾಫಿಯನ್ನು ಹೊಡೆದಾಕಿದ ವಿಚಾರದಲ್ಲಿ ಇವೆಲ್ಲವೂ ಕೂಡ ಅವ್ರಿಗೂ ಇದೆ. ಹಾಗಾಗಿ ಇದೇ ಸಮಯ ನಾನು ಹೊಡೆದಾಕ್ತೀನಿ ಬಿಡು ಅನ್ನೋ ರೀತಿಯಲ್ಲಿ ಇದೆ.